ಹಲೋ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇನ್ನೇನು ಕೆಲವು ದಿನಗಳಲ್ಲಿ ಅಂದರೆ 1 ಫೆಬ್ರವರಿ 2026 ನಿಮಗೆ NMMS ಎಕ್ಸಾಮ್ ಮುಂದೂಡ್ತಾ ಈಗ ಈ ಒಂದು ಡೇಟಿಗೆ ಅನೌನ್ಸ್ಮೆಂಟ್ ಆಗಿದೆ. ಅಂದರೆ ದಿನಾಂಕ 1/2/2026 ನಿಮಗೆ ಈ ವರ್ಷದ ಒಂದು NMMS ಎಕ್ಸಾಮ್ ನಡೀಲಿಕ್ಕಿದೆ. ಹಾಗಾಗಿ ಈ ಒಂದು ಎಕ್ಸಾಮ್ನ ಒಂದು ಪೂರ್ವ ತಯಾರಿಗಾಗಿ ನಾವು ಸಾಕಷ್ಟು ಜನ ವಿದ್ಯಾರ್ಥಿಗಳು ಸರ್ ಮ್ಯಾಟ್ ಕ್ಲಾಸನ್ನು ಮಾಡಿ ಅಂತಂತ ಹೇಳ್ತಾ ಇದ್ದಾರೆ. ಸೊ ಮೆಂಟಲ್ ಎಬಿಲಿಟಿ ಕ್ಲಾಸನ್ನು ಮಾಡಿ ಅಂತಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ NMMSಗೆ ಸಂಬಂಧಪಟ್ಟಂತೆ ಒಂದು ಮ್ಯಾಟ್ ತರಗತಿ ಅಂದರೆ ಸಂಖ್ಯಾ ಸರಣಿ ಈ ಒಂದು ಟಾಪಿಕ್ ಮೇಲೆ ನಾವು ಇವತ್ತು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಈಗಾಗಲೇ ನಾನು ಲೈವ್ ಕ್ಲಾಸಸ್ನಲ್ಲಿ ಸಹ ನಿಮಗೆ ಈ ಒಂದು ಲೆಕ್ಕಗಳನ್ನ ಹೇಳಿದ್ದೀನಿ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಕೆಲವರು ಜಾಯ್ನ್ ಆಗಲಿಕ್ಕಾಗಿಲ್ಲ, ಹಾಗೆ ನೆಟ್ವರ್ಕ್ ಸಮಸ್ಯೆ ಇರೋದ್ರಿಂದ ಸರಿಯಾಗಿ ಕ್ಲಾಸ್ ಮಾಡಲಿಕ್ಕಾಗಿಲ್ಲ. ಸೊ ಹಾಗಾಗಿ ನಿಮಗೆ ಇನ್ನೊಂದು ರೆಕಾರ್ಡೆಡ್ ಕ್ಲಾಸನ್ನು ಕೊಡ್ತಾ ಇದ್ದೀನಿ. ಸೊ ವಿದ್ಯಾರ್ಥಿಗಳೇ, ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸ್ ಇರ್ಬೋದು ಅಥವಾ ರೆಕಾರ್ಡೆಡ್ ಕ್ಲಾಸ್ ಇರ್ಬೋದು ನಿಮಗೆ ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ, ಶುರು ಮಾಡೋಣ. ನೋಡಿ, ಮೊದಲಾಗಿ ನೋಡಿ 48, 45 ಹಾಗೆ ಡ್ಯಾಶ್ ಅಂತ ಇದೆ. ಇಲ್ಲಿ ಯಾವ ಸಂಖ್ಯೆ ಅಂತ ನೋಡಬೇಕು. 33, 54, 13 ಅಂತ ಇದೆ. ಇಲ್ಲಿ ಆಪ್ಷನ್ಸ್ಗಳನ್ನು ಸಹ ಕೊಟ್ಟಿದೆ ನೋಡಿ. ಇಲ್ಲಿ 24, 83, 402, 40 ಅಂತ ಇದೆ. ಇದನ್ನು ಯಾವ ಥರ ಮಾಡಬೇಕು ಅಂತಂತೇಳಿ ನಿಮಗೆ ಹೇಳ್ತೀನಿ ನೋಡಿ. ಯಾರೆಲ್ಲ ಈ ಒಂದು ಕ್ಲಾಸನ್ನು ಕೇಳ್ತಾ ಇದ್ರೆ ಆದಷ್ಟು ಬೇಗ ಒಂದು ಕಮೆಂಟ್ ಮಾಡಿ ನಿಮ್ಮ ಆನ್ಸರ್ನ ಕೊಡಿ ನೋಡೋಣ ವಿದ್ಯಾರ್ಥಿಗಳೇ, ಓಕೆನಾ. ಇದೊಂದು ಸಂಖ್ಯಾ ಸರಣಿ ಮೇಲೆ ಇರುವಂಥ ಒಂದು ಪ್ರಶ್ನೆಯಾಗಿದೆ. ಹಾಗಾಗಿ ಈ ಥರ ಒಂದು ಕ್ವಶನ್ಸ್ಗಳನ್ನು ಡೆಫಿನೆಟ್ಲಿ ಕೇಳ್ತಾರೆ. ಹಾಗಾಗಿ ನೀವು ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡಿ ನೀವು ಎಕ್ಸಾಮ್ನಲ್ಲಿ ಆದಷ್ಟು ಬೇಗ ನೀವು ಈ ಥರ ಒಂದು ಪ್ರಶ್ನೆಗಳು ಬಂದಾಗ ಸಾಲ್ವ್ ಮಾಡ್ಬೋದು ವಿದ್ಯಾರ್ಥಿಗಳು, ಓಕೆನಾ. ಅಲ್ಲಿ ನೋಡಿ, ಸರಿ ನೋಡಿ, ಇದನ್ನು ಯಾವ ಥರ ಸಾಲ್ವ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಇದು ಆಪ್ಷನ್ಸ್ ಯಾವ್ದು ಬರುತ್ತೆ ಅಂತ ಹೇಳ್ತೀನಿ ಉತ್ತರ ನೋಡಿ. ಇದನ್ನು ಸಿಂಪಲ್ಲಾಗಿ ನೋಡಿ, ನಾವು 48 ಮತ್ತು 45 ಏನಂತ ನೋಡ್ಕೋಬೇಕು. ಅವು 48ರಲ್ಲಿ 3 ತೆಗೆದಾಗ ಎಷ್ಟಾಯ್ತು ಹೇಳಿ, -3 ಮಾಡಿದ್ದಾರೆ, ಹೌದಾ. -3 ಮಾಡಿದಾಗ 45 ಬಂತು. ಹಾಗಿದ್ರೆ 3 ಒಂದು ಏನು ಹೇಳಿ, ಅದು ಒಂದು ಬೆಸ ಸಂಖ್ಯೆ, ಹೌದಾ, ಅಥವಾ ಅವಿಭಾಜ್ಯ ಸಂಖ್ಯೆ ಅಥವಾ ಹೌದಾ, ಬೆಸ ಸಂಖ್ಯೆ. ಹಾಗಾಗಿ ನೆಕ್ಸ್ಟ್ 3 ಆದಮೇಲೆ ಬೆಸ ಸಂಖ್ಯೆ ಯಾವುದು ಹೇಳಿ, 3 ಆದಮೇಲೆ 5 ಬೆಸ ಸಂಖ್ಯೆ. ಅಂದರೆ ಈ 45ರಲ್ಲಿ ಏನು ಮಾಡಬೇಕು ಹೇಳಿ, ನಾವು 5ಅನ್ನು ಮೈನಸ್ ಮಾಡಬೇಕು ಅಂತಂತ ಅರ್ಥ. -5 ಮಾಡಬೇಕು ಅಂತ ಅರ್ಥ, ಹೌದಾ. -5 ಮಾಡಬೇಕು. ಹಾಗೆ ನೋಡಿ, -5 ಮಾಡಿದಾಗ ಎಷ್ಟು ಬರುತ್ತೆ ಇಲ್ಲಿ, 45ರಲ್ಲಿ ಜಸ್ಟ್ 5 ತೆಗೆದ ಎಷ್ಟು ಬರ್ತದೆ ಹೇಳಿ, ಹಿಂಗೆ 40 ಬರುತ್ತೆ. ಹಾಗಾದರೆ ಇಲ್ಲಿ ಎಷ್ಟು ಬರಬೇಕು ಹೇಳಿ, 40 ಬರಬೇಕು, ಹೌದಾ. ನೆಕ್ಸ್ಟ್ ನೋಡಿ, ಹಾಗೆಯೇ 40ರಲ್ಲಿ ಮತ್ತೆ ನೆಕ್ಸ್ಟ್ ಬೆಸ ಸಂಖ್ಯೆ ಯಾವ್ದು ಹೇಳಿ, ನಾನು ಒಂದ್ಸಲಿ ಬೆಸ ಸಂಖ್ಯೆನ ಸೈಡ್ ಬರ್ಕೋತೀನಿ ನೋಡಿ ವಿದ್ಯಾರ್ಥಿಗಳೇ. ಮೈನಸ್ ಮಾಡ್ತಾ ಹೋಗೋದನ್ನು ಫಸ್ಟ್ 3 ಸಂಖ್ಯೆ, ಹೌದಾ, ಬೆಸ ಸಂಖ್ಯೆನ ತೊಗೊಂಡಿದ್ದಾರೆ. 3 ಆದಮೇಲೆ 5 ಬೆಸ ಸಂಖ್ಯೆನ ಮೈನಸ್ ಮಾಡಿದ್ದಾರೆ. ನೆಕ್ಸ್ಟ್ 7ಅನ್ನು ಮೈನಸ್ ಮಾಡಿದ್ದಾರೆ. ನೆಕ್ಸ್ಟ್ 9ಅನ್ನು ಮೈನಸ್ ಮಾಡಿದ್ದಾರೆ. ನೆಕ್ಸ್ಟ್ 11ಅನ್ನು ಮೈನಸ್ ಮಾಡಿದ್ದಾರೆ, ಹೌದಾ. ಹಾಗಾದರೆ ಇದು ನೋಡಿ, 48ರಲ್ಲಿ ಎಷ್ಟು ಹೇಳಿ, 48ರಲ್ಲಿ 3 ಮೈನಸ್ ಮಾಡಿದ್ದಾರೆ. 48ರಲ್ಲಿ 3 ಮೈನಸ್ ಮಾಡಿದ್ದಾರೆ. 45ರಲ್ಲಿ 5 ಮೈನಸ್ ಮಾಡಿದ್ದಾರೆ. ಹಾಗೆ ಎಷ್ಟು ಬಂತು, 40 ಬಂತು. 40ರಲ್ಲಿ 7 ಮೈನಸ್ ಮಾಡಿದ್ದಾರೆ. 33 ಬಂತು. 33ರಲ್ಲಿ ಮತ್ತು 9ಅನ್ನು ಮೈನಸ್ ಮಾಡಿದ್ದಾರೆ. ಸಾರಿ, ಇದು ಏನು ಮಾಡಿದ್ದಾರೆ ಅಂತಂದಾಗ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಇಲ್ಲಿ 33 ಆದಮೇಲೆ ಇಲ್ಲಿ ಇಲ್ಲಿ 33ಅನ್ನು ಮೈನಸ್ ಮಾಡಿದ್ದಾರೆ. ಇಲ್ಲಿ 54 ಅಲ್ಲ, ಸಾರಿ 24 ಅಂತ ಆಗಬೇಕು, ಓಕೆನಾ ವಿದ್ಯಾರ್ಥಿಗಳೇ. ಇಲ್ಲಿ 24 ಅಂತ ಆಗಬೇಕು, ಸಾರಿ ಪ್ರಿಂಟ್ ಮಿಸ್ಟೇಕ್ ಆಗಿದೆ. ಇಲ್ಲಿ 24 ಅಂತ ಮಾಡ್ಕೊಳ್ಳಿ. 24 ಮೈನಸ್ ಮಾಡಿದಾಗ ಎಷ್ಟು ಬಂತ ಹೇಳಿ, ಇಲ್ಲಿ 24 ಮಾಡ್ಕೋಬೇಕು. 33ರಲ್ಲಿ 24 ಮೈನಸ್ ಮಾಡಿದಾಗ ಎಷ್ಟು ಬಂತು, ಲಾಸ್ಟಿಗೆ 13 ಬರ್ತದೆ, ಹೌದಾ. ಹಾಗಾದರೆ ಇಲ್ಲಿ ನೋಡಿ, ಇಲ್ಲಿ ನಮ್ಗೆ ಏನು ಬೇಕು ಹೇಳಿ, ಇಲ್ಲಿ ಕೊಟ್ಟಿರುವಂಥ ಸಂಖ್ಯೆ ಯಾವುದು ಅಂತ ಕೇಳಿದಾಗ, ನಮಗೆ ಇಲ್ಲಿ ಬರುವಂಥ ಸಂಖ್ಯೆ ಯಾವುದು ಅಂತ ಕೇಳಿದಾಗ ಆಪ್ಷನ್ ಡಿ 40. ನೋಡಿ, ನೀವು ಜಸ್ಟ್ ಇದನ್ನು ನೋಡಿ, ಇದರಿಂದ ಈ ವಿಧಾನ ನೋಡಿದಾಗ ನಿಮಗೆ ಈಸಿಯಾಗಿ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ, ಓಕೆನಾ. ಇದು ಒಂದೇದು ಅರ್ಥ ಆಯಿತು ಅನ್ಕೋತೀನಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡಿ, ಅಧ್ಯಾಯ 1ಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಸಂಖ್ಯಾ ಸರಣಿ ಮೇಲಿರುವಂಥ ಒಂದು ಪ್ರಶ್ನೆ. 4, 24, 30, 180, 186 ಅಂತ ಇದೆ ವಿದ್ಯಾರ್ಥಿಗಳು. ಇದಕ್ಕೆ ನೋಡೋಣ ಯಾವ ಥರ ಮಾಡಬೇಕು ಅಂತಂತೇಳಿ ಹೇಳಿ ನೋಡೋಣ. ಆಪ್ಷನ್ಸ್ಗಳು ಬಂದುಬಿಟ್ಟು ನೋಡಿ, 198, 1119, 1116, 1180 ಅಂತ ಇದೆ. ಓಕೆ, ಕ್ವಿಕ್ಕಾಗಿ ಆನ್ಸರ್ ಮಾಡಿ ಕಳಿಸಿ ನೋಡೋಣ. ಸರಿ ನೋಡಿ, ಇದನ್ನು ಯಾವ ಥರ ಮಾಡಬೇಕು ಅಂತ ನಿಮ್ಗೊಂದ್ಸಲ ಹೇಳ್ತೇನೆ ನೋಡಿ. ಇದನ್ನು ಅಂದರೆ 4 ಇಂಟು 6ನ ಗುಣಾಕಾರ ಮಾಡ್ತಾ ಹೋಗಿದ್ದಾರೆ, ಹೌದಾ. 6 ಗುಣಾಕಾರ ಮಾಡ್ತಾ ಹೋಗಿದ್ದಾರೆ, ಮತ್ತು 6ಅನ್ನು ಪ್ಲಸ್ ಮಾಡ್ತಾ ಹೋಗಿದ್ದಾರೆ, +6 ನೋಡಿ. ಇಂಟು 6 +6 ಮಾಡ್ತಾ ಹೋಗಿದ್ದಾರೆ ನೋಡಿ. ಉದಾಹರಣೆಗೆ 4 ಇಂಟು 6 ಎಷ್ಟು, 6 4 24 ಬಂತು, ಹೌದಾ. ಇದು ಒಂದು ತೇರಿ, ಇಲ್ಲಿ 24 ಇಲ್ಲಿದೆ, ಹೌದಾ. ನೆಕ್ಸ್ಟ್ ನೋಡಿ, ಅದೇ ಥರನೇ ಇನ್ನೊಂದು ಮಾಡಿದ್ದಾರೆ ನೋಡಿ. ನೆಕ್ಸ್ಟ್ ಏನು ಮಾಡಿದ್ದಾರೆ, ಈ 24ಕ್ಕೆ ಎಷ್ಟನ್ನು ಕೂಡಿಸಿದ್ದಾರೆ, 6ಅನ್ನು ಕೂಡಿಸಿದ್ದಾರೆ. ಎಷ್ಟು ಬಂತು,
30 ಬಂತು, ಇಲ್ಲಿ 30 ಇದೆಯಾ. ಸೊ ನೋಡಿ, ಇದೇ ವಿಧಾನದಲ್ಲಿ ನಾವು ಮಾಡ್ತಾ ಹೋಗಬೇಕು. ಏನು ಹೇಳಿ, ಫಸ್ಟ್ 4ರಿಂದ 6ಕ್ಕೆ ಗುಣಿಸ್ಬೇಕು ಮತ್ತು ಬಂದಂಥ ಉತ್ತರಕ್ಕೆ 6ಅನ್ನು ಕೂಡಿಸ್ಬೇಕು. ಈ ವಿಧಾನವನ್ನು ಅನುಸರಿಸಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ತದೆ. ಹಾಗಾದರೆ ಇಲ್ಲಿ ನೋಡಿ, ಸೇಮ್ ಅದೇ ಥರ ಮಾಡಿದಾಗ ನೋಡಿ, ಇಂಟು 6 ಮಾಡಿದಾಗ 24 ಬಂತು. 24ಕ್ಕೆ ಮತ್ತು ನೋಡಿ ನೆಕ್ಸ್ಟ್ ಎಷ್ಟು, 24ಕ್ಕೆ ಪ್ಲಸ್ 6 ಮಾಡಿದಾಗ 30 ಬಂತು. 30ಕ್ಕೆ ಪ್ಲಸ್ 6 ಮಾಡಿದಾಗ 180 ಬಂತು. ಇಂಟು 6 ಮಾಡಿದಾಗ 30ಕ್ಕೆ 30 ಇಂಟು 6 ಮಾಡಿದಾಗ 180 ಬಂತು. ಹೌದು, 180 ಬಂತು. ಹಾಗಿದ್ರೆ 180ಕ್ಕೆ 6 ಪ್ಲಸ್ ಕೂಡಿಸಿದಾಗ ಎಷ್ಟು ಬಂತು, 186 ಬಂತು. ಹೌದಾ, ಹಾಗಿದ್ರೆ 186 ಇಂಟು ಎಷ್ಟು ಮಾಡಬೇಕಾಯ್ತು, ಹಂಗಿದ್ರೆ ನೆಕ್ಸ್ಟ್ ಈಗ 6 ಮಾಡಬೇಕಾಯ್ತು. ಹೌದಾ, ಇದನ್ನು ಮಾಡಿದಾಗ ನಮ್ಗೆ ಯಾವ್ದು ಆನ್ಸರ್ ಬರುತ್ತೆ ಅಂತ ನೋಡಿ, 186 ಇಂಟು 6. ಫಸ್ಟ್ ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಹೌದಾ, ಆಮೇಲೆ ಅಡಿಷನ್ ಮಾಡಬೇಕು. ಸೊ ಈ ಥರ ಮಾಡಿದಾಗ ನಮ್ಗೆ ಯಾವ್ದು ಬಂತು ಅಂತಂದರೆ ಆಪ್ಷನ್ ಸಿ ಬರ್ತದೆ. ಯಾವುದು, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಇದು ಅರ್ಥ ಆಯಿತು ಅನ್ಕೋತೀನಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನೋಡೋಣ, ಸಂಖ್ಯಾ ಸರಣಿ ಮೇಲೆ ಇರುವಂಥ ನೆಕ್ಸ್ಟ್ ಕ್ವಶನ್ ನೋಡಿ, 23, 28, 38, 55, 81. ಇದು ನೋಡಿ ಭಾಳ ಈಸಿ ಇದೆ. ಓಕೆ, ಆನ್ಸರ್ ಕೊಡಿ ನೋಡೋಣ. ಆಪ್ಷನ್ ಎ ಬಂದುಬಿಟ್ಟು 98 ಅಂತ ಇದೆ ವಿದ್ಯಾರ್ಥಿಗಳೇ. ಓಕೆ, ಬಿ ನೋಡಿ 118, 114, 134 ಅಂತ ಇದೆ. ಎಸ್, ಓಕೆ, ಉತ್ತರ ಕೊಡಿ ನೋಡೋಣ. ಇದು ಭಾಳ ಸಿಂಪಲ್ ಆಗಿದೆ ನೋಡಿ ವಿದ್ಯಾರ್ಥಿಗಳು. ಇದನ್ನು ಯಾವ ಥರ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ನೀವು ಇದೇ ಥರ ಇನ್ನೂ ಹೆಚ್ಚಿನ ಕೆಲವೊಂದು ಸಂಖ್ಯೆಗಳನ್ನು ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಹಾಗೆ ಈಗಾಗಲೇ ಸಾಕಷ್ಟು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ನಾವು ನಮ್ಮ ಒಂದು ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಅದನ್ನು ನೋಡಿಲ್ಲಪ್ಪ ಅಂತಂದರೆ ನಮ್ಮ ಒಂದು ಪ್ಲೇ ಲಿಸ್ಟಿಗೆ ಹೋಗಿ ನೀವು ನೋಡ್ಕೋಬೋದು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನೋಡಿ, 23ರಿಂದ ಜಸ್ಟ್ 28ಗೆ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂತಂದಾಗ +5 ಆಗಿದೆ. ಹೌದಾ, +5 ಆಗಿದೆ. ಸಿಂಪಲ್ ಒಂದು ಥಿಂಗ್ ನೋಡ್ಕೊಳ್ಳಿ, +5 ಆಗಿದೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಇನ್ನೊಂದು ನೋಡಿ. ಓಕೆ, ಇಲ್ಲಿ 28ರಿಂದ 38ಕ್ಕೆ +10 ಜಂಪ್ ಆಗಿದೆ. ಹೌದಾ, ಹಾಗೆ 38ರಿಂದ ನೆಕ್ಸ್ಟ್ ನೋಡಿ. ಓಕೆ, 38ರಿಂದ 55ಕ್ಕೆ +17 ಜಂಪ್ ಆಗಿದೆ. ಹೌದಾ, +17 ಜಂಪ್ ಆಗಿದೆ. ಓಕೆನಾ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಇನ್ನೊಂದಿದೆ ನೋಡಿ. ಓಕೆ, ಇದಕ್ಕೆ ನೋಡಿ 55ರಿಂದ 81ಕ್ಕೆ 55ರಿಂದ 81ಕ್ಕೆ +26 ಜಂಪ್ ಆಗಿದೆ. ಹೌದಾ, ಇಲ್ಲಿ 26 ಜಂಪ್ ಆಗಿದೆ. 26, ಓಕೆನಾ, 26 ಜಂಪ್ ಆಗಿದೆ. ಹಾಗಾದರೆ ಇಲ್ಲಿ ಕ್ವಶನ್ ಮಾರ್ಕ್ ಇದ್ದಲ್ಲಿ ಯಾವ ಸಂಖ್ಯೆ ಬರಬೇಕು ಅಂತ ಕೇಳ್ತಿದ್ದಾರೆ. ಹೌದಾ, ಇಲ್ಲಿ ಕ್ವಶನ್ ಮಾರ್ಕ್ ಇದ್ದಲ್ಲಿ ಯಾವ ಸಂಖ್ಯೆ ಬರಬೇಕು. ನೆಕ್ಸ್ಟ್ ಜಂಪ್ ಆಗ್ತಾ ನೋಡಿ. ಫಸ್ಟಿಗೆ ನೋಡಿ 5 ಜಂಪ್ ಆಯಿತು. ಓಕೆನಾ, 5, ಆಮೇಲೆ ಇಲ್ಲಿ 10 ಆದಮೇಲೆ 17 ಜಂಪ್ ಆಯಿತು. 17 ಆದಮೇಲೆ 26 ಜಂಪ್ ಆಯಿತು. ಓಕೆ ನೋಡಿ, ಇಲ್ಲಿ ನಮ್ಗೆ ಏನೂ ಉತ್ತರ ಇದು ಆಪ್ಷನ್ಸ್ದೊಳಗೆ ಈ ಥರ ಉತ್ತರಗಳು ಇಲ್ಲ. ಸೊ ಹಾಗಾಗಿ ನಾವು ಇನ್ನೊಂದು ಲೇಯರನ್ನು ಮಾಡೋಣ. ಈಗ ಇದರೊಳಗೆ ಇದ್ರದ್ದು ನೋಡಿ, ಸಾಮಾನ್ಯವಾಗಿ ನೋಡಿ ಇದೆಷ್ಟಾಗಿದೆ, ಇದಕ್ಕೆ ಎಷ್ಟು ಹೆಚ್ಚಾಯಿತು, 5 ಹೆಚ್ಚಾಯಿತು, +5 ಹೆಚ್ಚಾಯಿತು. ಇಲ್ಲಿಂದ ಇಲ್ಲಿಗೆ ಎಷ್ಟು ಹೆಚ್ಚಾಯಿತು ಹೇಳಿ, ಹಿಂಗೆ 7 ಹೆಚ್ಚಾಯಿತು. ಓಕೆ, ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಹೆಚ್ಚಾಯಿತು ಹೇಳಿ, 9 ಹೆಚ್ಚಾಯಿತು. ಹೌದಾ, ಇವು ಏನು ಹಾಗಾದರೆ ಇಲ್ಲಿ ನೋಡಿ, ಸಂಖ್ಯೆ 5, 7, 9 ಇವೆಲ್ಲ ಏನಾಗ್ತಾ ಇದ್ದಾವೆ ಹೇಳಿ, ಇವೆಲ್ಲ ಬೆಸ ಸಂಖ್ಯೆಗಳನ್ನು ಕೂಡಿಸ್ತಾ ಹೋಗಿದ್ದಾರೆ. ಹೌದಾ, ಹಾಗಾದರೆ 26 ನಂತರ ಎಷ್ಟು ಬರ್ತದೆ ಹೇಳಿ, ಇಲ್ಲಿ 9 ನಂತರ ಎಷ್ಟು ಹೇಳಿ, 11. ಹೌದಾ, 11 ಕೂಡಿಸ್ದಾಗ ಎಷ್ಟಾಗ್ತದೆ ಅಲ್ಲಿ, ಇಲ್ಲಿ 37 ಬರ್ತದೆ. ಹೌದಾ, 37 ಮಾಡಿದಾಗ ನಮಗೆ 81 + 37 ಕೂಡಿಸಿ, 81 + 37, 81 + 37 ಕೂಡಿಸಿದಾಗ ಎಷ್ಟು, 118. 118 ಎಲ್ಲಿದೆ, ಆಪ್ಷನ್ ಬಿದೊಳಗೆ ಇದೆ ವಿದ್ಯಾರ್ಥಿಗಳೇ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಉತ್ತರ ಗೊತ್ತಾಗಿಲ್ಲಪ್ಪ ಅಂತಂದರೆ ಇನ್ನೊಮ್ಮೆ ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ. ನಾನು ನಿಮಗೆ ಇನ್ನೊಂದ್ಸಲಿ ತಿಳಿಸ್ಕೊಡ್ತೀನಿ. ಓಕೆನಾ, ಅಥವಾ ವೀಡಿಯೋನ ಸ್ವಲ್ಪ ಹಿಂದೆ ಹಾಕ್ಕೊಂಡು ಪಾಸ್ ಮಾಡ್ಕೊಂಡು ಸ್ವಲ್ಪ ಇನ್ನೊಂದ್ಸಲಿ ರಿವೈಂಡ್ ಮಾಡ್ಕೊಂಡು ವೀಡಿಯೋನ ನೋಡಿ, ನಿಮಗೆ ಇನ್ನೊಂದ್ಸಲಿ ಅರ್ಥ ಆಗುತ್ತೆ. ಓಕೆನಾ. ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಸಂಖ್ಯಾ ಸರಣಿಯ ಇನ್ನೊಂದು ಪ್ರಶ್ನೆ ನೋಡಿ, 3, 10, 29, 66, 127 ಅಂತ ಇದೆ. ಆಪ್ಷನ್ ಎ ಬಂದುಬಿಟ್ಟು 218, 193, 146, 140 ಅಂತ ಇದೆ ವಿದ್ಯಾರ್ಥಿಗಳು. ಭಾಳ ಸಿಂಪಲ್ ಆಗಿದೆ ನೋಡಿ. ಇದು ನೋಡಿ ಏನು ಮಾಡಿದ್ದಾರೆ ಅಂತಂದಾಗ, ಓಕೆ, ಯಾರೆಲ್ಲ ಕ್ಲಾಸನ್ನು ಕೇಳ್ತಾ ಇದ್ರು ಆದಷ್ಟು ಬೇಗ ನಿಮ್ಮ ಉತ್ತರನ ಕಳಿಸಿ ನೋಡೋಣ. ಸರಿ, ನೋಡೋಣ. ಇದು ನೋಡಿ, ಇಲ್ಲಿ ಒಂದ್ರ ಘನ ಮಾಡಿದ್ದಾರೆ. ಒಂದು ಘನಮೂಲ +2. ಒಂದಕ್ಕೆ 2 ಕೂಡಿಸಿದಾಗ ಎಷ್ಟು ಬಂತು ಹೇಳಿ, 3 ಬಂತು. ಹೌದಾ, 3 ಬಂತು. ಅದೇ ಥರನೇ ನೆಕ್ಸ್ಟ್ ನೋಡಿ, 2 ಘನ ಎಷ್ಟು ಹೇಳಿ, 2 ಘನ
2 ಇಂಟು 2 ಇಂಟು 2 2 4 4 8ಕ್ಕೆ 8 ಘನ ಮಾಡ್ಕೊಂಡು 2 ಘನ ಮಾಡ್ಕೊಂಡು 2 ಕೂಡಿಸಿದ್ದಾರೆ. ಆವಾಗ ಎಷ್ಟು ಬಂತು ಹೇಳಿ ಹಿಂಗೆ ಟೋಟಲು? ಆವಾಗ 10 ಬಂತು. ಹೌದಾ? ಎಷ್ಟು ಬಂತು ಆವಾಗ? 10 ಬಂತು. ಅದೇ ಥರನೇ ನೋಡಿ ನೆಕ್ಸ್ಟ್ ಏನು ಮಾಡಿದ್ದಾರೆ ಇಲ್ಲಿ ಏನಾಯ್ತು ಹೇಳಿ, ಈಗ 1 ಘನ ಆಯಿತು. 1 ಘನ ಮಾಡಿ ಅದನ್ನು 2 ಕೂಡಿಸಾಯಿತು. ಹಾಗೆ 3 ಘನ ಮಾಡಿ 2 ಕೂಡಿಸಾಯ್ತು. ಹೌದಾ? ಹಾಗೆಯೇ 4 ಘನ ಮಾಡಬೇಕು. 4 ಘನ ಮಾಡಿ ಎಷ್ಟು ಕೂಡಿಸ್ಬೇಕು? 2 4 4 16 ಸಾರಿ ನೋಡಿ ಇಲ್ಲೊಂದು ನಿಮಿಷ. 3 ಘನನ ಮಾಡಬೇಕು. 1 ಘನ ಆಯಿತು, ಇಲ್ಲಿ 2 ಘನ ಆಯಿತು, ನೆಕ್ಸ್ಟ್ 3 ಘನ, ಸಾರಿ ಇಲ್ಲಿ 3 ಘನ ಮಾಡಬೇಕು. 1 ಘನ ಮಾಡಿದ್ರೆ ಹೌದಾ? 1 ಘನ, ಇಲ್ಲಿ 2 ಘನ, ಇಲ್ಲಿ ಎಷ್ಟು ಹೇಳಿ ನೆಕ್ಸ್ಟ್ ಎಷ್ಟು? 3 ಘನ ಮಾಡಿ 3ರ ಘನ. 3 ಘನ ಮಾಡ್ಕೊಂಡು ಪ್ಲಸ್ 2 ಸೇರಿಸ್ಬೇಕು. 3 3 9 9 3 27 27ಕ್ಕೆ 2 ಕೂಡಿಸಿದಾಗ ಎಷ್ಟು ಹೇಳಿ? 27 ಪ್ಲಸ್ 2 ಮಾಡಿದಾಗ 29 ಬಂತು. ಅದೇ ಥರ ಮಾಡ್ಕೊತ ಹೋದಾಗ ನೋಡಿ ನೆಕ್ಸ್ಟ್ ಇದೇ ಮೆಥಡಲ್ಲೇ ಮಾಡ್ಕೊತ ಹೋಗಬೇಕು. ಓಕೆನಾ? ಇದೇ ಮೆಥಡಲ್ಲಿ ಮಾಡ್ಕೊತ ಹೋದಾಗ ನಮಗೆ ನೆಕ್ಸ್ಟ್ ಆನ್ಸರ್ ಸಿಗುತ್ತೆ ನೋಡಿ. 66 127 ಈ ಥರ ಇದೆ. ಆಪ್ಷನ್ ಎ ಬಂದುಬಿಟ್ಟು ನೋಡಿ 218 ಅಂತ ಇದೆ ನೋಡಿ. 218 193 146 140 ಅಂತ ಇದೆ ನೋಡಿ. ಈ ಮೆಥಡಲ್ಲಿ ಮಾಡಿದಾಗ ನಮಗೆ ನೆಕ್ಸ್ಟ್ ನೋಡಿ ಲಾಸ್ಟ್ ಸಂಖ್ಯೆನ ಹೇಳ್ತೀನಿ ನೋಡಿ. ಏನು ಮಾಡಬೇಕು? ಇಲ್ಲಿ 1 ಆಯಿತು, 2 ಆಯಿತು, 3 ಆಯಿತು, 4 ಆಯಿತು, 5 ಆಯಿತು. ನೆಕ್ಸ್ಟ್ ಎಷ್ಟು ಮಾಡಬೇಕು ಹೇಳಿ ಹಿಂಗೆ? ಇಲ್ಲಿ 6ರ ಘನನ ಮಾಡಬೇಕು. ನಮ್ಗೆ ಉತ್ತರ ಬೇಕಾಗಿದೆ 6ರ ಘನ. 6ರ ಘನ ಮಾಡ್ಕೊಂಡು ಪ್ಲಸ್ 2 ಕೂಡಿಸ್ಬೇಕು. ಆವಾಗ 6ರ ಘನ ಎಷ್ಟು ಹೇಳಿ? 6 36 36 ಎಷ್ಟು? 214 ಬರ್ತದೆ. ಸಾರಿ 216. 216 ಅಂದರೆ 6 ಇಂಟು 6 ಇಂಟು 6 ಎಷ್ಟು ಬಂತೇಳಿ? ಅಷ್ಟು ಮಾಡಿದಾಗ ನೋಡಿ 6 ಇಂಟು 6 ಇಂಟು 6 ನೋಡಿ 6 ಇಂಟು 6 ಇಂಟು 6 ಸಮ ಎಷ್ಟು ಬಂತೇಳಿ? 216 ಬಂತು. ಈ 216ಕ್ಕೆ ಎಷ್ಟು ಕೂಡಿಸ್ಬೇಕು? ನಾವು ಎಷ್ಟು ಕೂಡಿಸ್ಕೋತಾ ಬಂದಿದ್ದೀವಿ ಹಿಂದೆಲ್ಲವ? 2 ಕೂಡಿಸ್ಕೋತಾ ಬಂದಿದ್ದೀವಿ. ಸೊ ಎಷ್ಟಾಯ್ತು ಆವಾಗ? 218 ಆಯಿತು. 218 ಆಪ್ಷನ್ದೊಳಗೆ ಇದೆಯಾ? ಸರಿ ಇದೆ. ಎಲ್ಲಿದೆ? ಆಪ್ಷನ್ ಎದೊಳಗೆ ಇದೆ ವಿದ್ಯಾರ್ಥಿಗಳೇ. ಹೌದಾ? ಆಪ್ಷನ್ ಎದೊಳಗೆ ಇದೆ. ಆಪ್ಷನ್ ಎದೊಳಗೆ 218 ಇದೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆನಾ? ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನೋಡಿ ಸಂಖ್ಯಾ ಸರಣಿಯ ಇನ್ನೊಂದು ಪ್ರಶ್ನೆ ನೋಡಿ. 36 64 ಇಲ್ಲಿ ಡ್ಯಾಶ್ ಅಂತ ಇದೆ. ಇಲ್ಲಿ ಅಂದ್ರೆ ಕ್ವಶನ್ ಮಾರ್ಕ್ ಇದೆ. 144 196 256. ಓಕೆ, ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಹಾಗೆ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಕ್ಲಾಸನ್ನು ಕೇಳ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಲೈಕನ್ನು ಕೊಡಿ. ಹಾಗೆ ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಆದಷ್ಟು ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಲಾಸ್ಟ್ ಈ ಕ್ವಶನ್ ನೋಡಿ 36 64 ಡ್ಯಾಶ್ 144 196 256 ಅಂತ ಇದೆ ವಿದ್ಯಾರ್ಥಿಗಳೇ. ಓಕೆ ನೋಡಿ, ಇದಕ್ಕೆ ನೋಡಿ ಆಪ್ಷನ್ ಎ ಬಂದುಬಿಟ್ಟು 98, ಬಿ 118, 120, 100 ಅಂತ ಇದೆ. ಎಸ್ ನೋಡಿ ಇದಕ್ಕೆ ಆನ್ಸರ್ ಕೊಡಿ ನೋಡೋಣ. 6 ಘನ ಅಂತ ಮಾಡಬೇಕು ನೋಡಿ. 6 ಘನ ನೋಡಿ 6 ಘನಮೂಲನ ಭಾಳ ಈಸಿ ಇದೆ. ಏನು ನೋಡಿ ಸರ್ 6 ಸ್ಕ್ವೇರ್, ಸಾರಿ 6 36. ನೆಕ್ಸ್ಟ್ ನೋಡಿ 6 ಆದಮೇಲೆ ಎಷ್ಟು ಮಾಡಿದ್ದಾರೆ? ಸಾರಿ 6 36 6 ಸ್ಕ್ವೇರ್. ನೆಕ್ಸ್ಟ್ 8 ಸ್ಕ್ವೇರ್ ಅಂತ ಮಾಡಿದ್ದಾರೆ. 8 ಸ್ಕ್ವೇರ್ 8 64. ನೆಕ್ಸ್ಟ್ 8 ಆದಮೇಲೆ ಸಮ ಸಂಖ್ಯೆ ಯಾವ್ದು ಹೇಳಿ? 10 ಇದೆ. 10 ಸ್ಕ್ವೇರ್ ಮಾಡಿದಾಗ 10 100. ಹೌದಾ? ಆಮೇಲೆ 12 12 144 144 ಬಂತು ನೋಡಿ. ಎಷ್ಟೆಷ್ಟು ಬರ್ತಾ ಇದೆ ನೋಡಿ. ಇಲ್ಲಿ ಫಸ್ಟಿಗೆ ಎಷ್ಟು ಬಂತೇಳಿ ನೋಡಿ 6 ಇಂಟು 6 ಓಕೆನಾ 1. ಆಮೇಲೆ 8 ಇಂಟು 8. ಆಮೇಲೆ 8 ಆದಮೇಲೆ ಮತ್ತು ಸಮ ಸಂಖ್ಯೆ ಯಾವುದು? 10 ಇಂಟು 10. ಆಮೇಲೆ 10 ಆದಮೇಲೆ 11 ಇಂಟು 11. ಹೌದಾ? ಈ ಥರ ಮಾಡ್ಕೋತಾ ಹೋಗಿದ್ದಾರೆ ವಿದ್ಯಾರ್ಥಿಗಳೇ. ಹೌದಾ? ಇಲ್ಲಿ ನೋಡಿ ನಮಗೇನು ಬೇಕು ಅಂದರೆ ಇಲ್ಲಿ 64 ಅಂತ ಗೊತ್ತಾಯ್ತು ನಮಗೆ. 10 ಎಷ್ಟು ಹೇಳಿ? 10 100. 10 ಸ್ಕ್ವೇರ್ ಮಾಡಿದಾಗ ಎಷ್ಟು ಬಂತು? 10 100. 10 ಯಾಕೆ ತೊಗೊಂಡಿವಿ ಅಂತಂದ್ರೆ ಕ್ರಮವಾಗಿ ನಾವು ಸಮ ಸಂಖ್ಯೆನ ತೊಗೋತಾ ಹೋಗಿದ್ದೀವಿ. ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗ್ತದೆ ವಿದ್ಯಾರ್ಥಿಗಳೇ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ಒಂದು ಮ್ಯಾಟ್ಗೆ ಹಾಗೆ ಸ್ಯಾಟ್ಗೆ ಸಂಬಂಧಪಟ್ಟಂಥ ಒಂದು ಕ್ಲಾಸಸ್ಗಳು ಬೇಕಾದಲ್ಲಿ ಈಗಲೇ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.